ಅಲ್ಲಿ ಏನೇನೂ ಮಾಡೋಕ್ಕಾಗಲಿಲ್ಲ. ನನ್ನಿಬ್ಬರು ಮಕ್ಕಳು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ಒಳ್ಳೊಳ್ಳೆ ಊಟಗಳನ್ನ ಮಾಡಿಕೊಂಡು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಅದು ಇವಾಗ ನೆರವೇರ್ತಾ ಇದೆ. ಏನೋ ಭಗವಂತ ಇಷ್ಟಾದರೂ ಇಟ್ಟಿದ್ದಾನಲ್ಲ. ಅಮ್ಮ, ಯಾಕಮ್ಮ ಚಿಂತೆ ಮಾಡ್ತೀಯ? ಹಾಗಿದ್ದವ್ರು ಹಾಗೆ ಇದ್ದು ಬಿಡ್ತಾರ? ಬದಲಾಗೋದೇ ಇಲ್ವಾ? ನಾನು ಅಲ್ಪ ಸ್ವಲ್ಪ ದುಡಿತಾ ಇದ್ದೀನಿ. ಇನ್ಮೇಲೆ ನನಗೇನು ಬೇಕೋ ನಾನು ತಗೋತೀನಿ. ತಮ್ಮಂಗೂ ಕೂಡ ನಾನೇ ತಗೊಳ್ತೀನಿ. ನಿನಗೂ ಏನಾದರೂ ಬೇಕಾದರೆ ಹೇಳು, ನಾನು ಕೊಡಿಸ್ತೀನಿ. ಆಮೇಲೆ ಪ್ರತಿ ಹಬ್ಬಕ್ಕೂ ನಿನಗೊಂದು ಸೀರೆ ಅಂತೂ ಕೊಡಿಸ್ತೀನಿ. ಬೇರಮ್ಮ, ನನಗೆ ಯಾಕೆ ಸೀರೆ? ಇರೋ ಸೀರೆಗಳೇ ಸಾಕು. ನಂದು ಹೆಂಗೋ ಮುಗ್ದೋಗಿರೋ ಜೀವನ. ಏನಮ್ಮ ಹಿಂಗಂತ್ಯ? ಏನು ಮುಗ್ದೋಯ್ತು? ಸ್ವಲ್ಪ ವಯಸ್ಸಾಗಿದೆ ಅಷ್ಟೇ. ವಯಸ್ಸಾಗಿದ್ದ ತಕ್ಷಣ ಒಳ್ಳೊಳ್ಳೆ ಬಟ್ಟೆಗಳು ಹಾಕೋಬಾರ್ದಾ? ಏನೇನೋ ಮಾತಾಡ್ಬಿಡಮ್ಮ. ನಾನಂತೂ ನಿನಗೆ ಹರೀಶಂಗೆ ಹೊಸ ಬಟ್ಟೆಗಳನ್ನ ಕೊಡಿಸ್ತೀನಿ. ಆಯ್ತಮ್ಮ, ನಿನ್ನ ಇಷ್ಟ. ಸರಿನಮ್ಮ, 10 ಗಂಟೆ ಆಯಿತು. ಅವ್ರು ಕಾಯ್ತಿರ್ತಾರೆ.